ನಗರದಲ್ಲಿ ಬೀದಿ ಬದಿ ಅಂಗಡಿಗಳಿಗೆ ಬಿಸಿ ಶಾಕ್. ಹೆಸರಘಟ್ಟ ಮುಖ್ಯ ರಸ್ತೆ ಬೋರ್ ಮಿಲ್ ಅಲ್ಲಿನ ಬೀದಿ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಆರಂಭ. ಸ್ಥಳೀಯರು ಬೀದಿ ಬದಿ ವ್ಯಾಪಾರಿಗಳಿಂದ ತೀವ್ರ ವಿರೋಧ. ಅಂಗಡಿ ತೆರವು ಬಗ್ಗೆ ಸ್ಥಳೀಯರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಿಗಳು ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಮತ್ತೆ ಮುಂದಾಗಿದ್ದಾರೆ. ಆದರೆ ಈ ಬಾರಿ ನೀಡ್ತಾ ಇರುವ ಕಾರಣ ಮಾತ್ರ ವಿಭಿನ್ನವಾಗಿದೆ. ಈ ಹಿಂದೆಯೂ ಕೂಡ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ರು. ಆಗ ಸ್ಥಳೀಯರು ಅಂಗಡಿ ಮಾಲೀಕರ ಒತ್ತಾಯದಿಂದ ತೆರವು ಕಾರ್ಯಾಚರಣೆಯನ್ನ ಮುಂದೂಡಲಾಗಿತ್ತು. ಆದರೆ ಇಂದು ತೆರವು ಕಾರ್ಯಾಚರಣೆ ಮುಂದುವರಿಸಿದ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ವಾಪಸ್ ಆಗಿದ್ದಾರೆ. ಸಾರ್ವಜನಿಕರಿಗೆ ಉದ್ಯಾನವನವನ್ನ ಏರ್ಪಡಿಸುವ ಕಾರಣ ನೀಡಿದೆ. ಇದರಿಂದ ಯಾರಿಗೆ ಎಷ್ಟು ಮಟ್ಟದ ಅನುಕೂಲವಾಗ್ತಾ ಇದೆ, ಯಾರಿಗೆ ಅನಾನುಕೂಲವಾಗ್ತಾ ಇದೆ? ಉದ್ಯಾನವನಗಳಿಂದ ಆಗುವ ಅನುಕೂಲಕ್ಕಿಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಅಂಗಡಿಗಳನ್ನ ನಂಬಿ ಜೀವನ ನಡೆಸ್ತಾ ಇರುವ ಎಷ್ಟೋ ಜನ ಸಾಮಾನ್ಯರಿಗೆ ಅನುಕೂಲಗಳೇ ಜಾಸ್ತಿ. ಹೆಸರುಘಟ್ಟ ಮುಖ್ಯ ರಸ್ತೆಯ ಬೋರ್ಮಿಲ್ನಲ್ಲಿರುವ ಬೀದಿ ಬದಿಯ ಅಂಗಡಿಗಳು ಸುಮಾರು 20ರಿಂದ 25 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗ ಅವರ ಅಂಗಡಿಗಳನ್ನ ತೆರವುಗೊಳಿಸಬೇಕು ಎನ್ನುವ ಆದೇಶದಿಂದ ಕಂಗಾಲಾದ ವ್ಯಾಪಾರಿಗಳು, ದುಡ್ಡಿರುವ ದೊಡ್ಡ ಜನರು ಮಾತ್ರ ಸರ್ಕಾರಕ್ಕೆ ಕಾಣ್ತಾ ಇದೆ. ಸಾಮಾನ್ಯ ಜನರ ಕಷ್ಟ ಕಾಣ್ತಾ ಇಲ್ಲ. ಬೇಕಿದ್ದಲ್ಲಿ ನಾವು ಕೂಡ ನಮ್ಮ ಅಂಗಡಿ ಜಾಗಕ್ಕೆ ಹಣ ನೀಡ್ತೇವೆ, ಕೂಲಿ ಮಾಡುವುದೇ ಉಂಟು, ಅದರ ಹಣದಲ್ಲೇ ನಾವು ಕೂಡ ಹಣ ನೀಡ್ತೇವೆ. ಅಂಗಡಿ ತೆರವುಗೊಳಿಸಿದ್ರೆ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬವೇ ಬೀದಿಗೆ ಬರುತ್ತೆ. ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರ ಯಾಕೆ ಯೋಚಿಸ್ತಾ ಇಲ್ಲ? ಇದಕ್ಕೆ ನಮಗೆ ಪರಿಹಾರವನ್ನ ನೀಡಲೇಬೇಕು ಅಂತ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು BWSSP ಇಂದ ಈ ಪೈಪ್ ಲೈನಲ್ಲಿರೋ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ ಅಂತ ಬಂದಿದ್ರು. ಅದಕ್ಕಾಗಿ ನಾವಿವತ್ತು ನಮ್ಮ ನಿಕಟಪೂರ್ವ ಶಾಸಕರಾದ ಮಂಜಣ್ಣವ್ರ ಹತ್ರ ಹೋಗಿ ಮಾತಾಡಿ ಕಾಲಾವಕಾಶ ತಗೊಂಡಿದ್ದೀವಿ. ಅದಕ್ಕಾಗಿ ಈಗಾಗಲೇ BWSSP AWE ಐಶ್ವರ್ಯ ಮೇಡಮ್ ಅವರು ಪೊಲೀಸರಿಗೆ ಇಂಟಿಮೇಷನ್ ಮಾಡಿ, ಪೊಲೀಸರಿಂದ ಅವ್ರನ್ನು ಸಹಕಾರ ತಗೊಂಡು, ಅವರ ವಾಟರ್ಮನ್ಗಳ ಸಹಕಾರನ ತಗೊಂಡು ಅಂಗಡಿಗಳನ್ನ ತೆರವು ಮಾಡ್ಸೋಕೆ ಬಂದಿದ್ರು. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮನವಿಯನ್ನು ಕೊಟ್ಟು ನಮ್ಮ ನಿಕಟಪೂರ್ವ ಶಾಸಕರ ಕಡೆಯಿಂದನೂ ಶಿಫಾರಸು ಮಾಡಿಸಿ ನಾವು ಸೋಮವಾರದವರೆಗೂ ಈ ಅಂಗಡಿಗಳನ್ನ ತೆರವುಗೊಳಿಸ್ದಂಗೆ ಕೇಳ್ಕೊಂಡಿರ್ತೀವಿ. ಅದಕ್ಕೆ ಅವರು ಕೂಡ BWSSP ಸಿಬ್ಬಂದಿಯವರನ್ನು ಕೂಡ ಸ್ಪಂದಿಸಿದ್ದಾರೆ, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಸ್ಪಂದಿಸಿದ್ದಾರೆ. ಹಾಗಾಗಿ ಇವತ್ತಿನ ಈ ಅಂಗಡಿ ತೆರವು ಕಾರ್ಯಾಚರಣೆಯನ್ನು ಮುಂದೂಡಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ, ಎಲ್ಲ ಅಂಗಡಿ ಮಾಲೀಕರ ಪರವಾಗಿ ನಾನೊಬ್ಬ ಇಲ್ಲ ಕಾಂಗ್ರೆಸ್ ಮುಖಂಡ ಆಗಿದ್ದೀನಿ, ಗ್ಯಾರಂಟಿ ಯೋಜನೆಯ ಸಮಿತಿ ಸದಸ್ಯನಾಗಿದ್ದೀನಿ. ಅದಕ್ಕೋಸ್ಕರ ಎಲ್ಲರ ಪರವಾಗಿ BWSSP ಸಿಬ್ಬಂದಿ ವರ್ಗಕ್ಕೆ, ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. 25 ವರ್ಷದಿಂದ ನಾವು ಜೀವನ ಮಾಡ್ತಾ ಇದೀವಿ. ಎಲ್ಲಿ ಎತ್ತಿಸ್ಕೊಂಡೆ ಹೋದ್ರೆ ದುಡ್ಡಿರೋರ್ಗು ಅಂತಾರ, ದುಡ್ಡಿಲ್ದವ್ರಿಗೂ ಅಂತಾರ. ಅದು ಯಾವ ಲೆಕ್ಕಕ್ಕೆ ಬರ್ತದೆ ನೀವ್ ಹೇಳ್ರಿ? ಮತ್ತೆ ಯಾರು ನಮಗ್ ಸಪೋರ್ಟ್ ಬರ್ತಾರೆ? ಯಾರು ಬರಲ್ಲ. ಈಗ ನೋಡಿ, ರಾಜಣ್ಣ ಚಂದ್ರನ ಬಿಟ್ರಿ ಯಾರು ಸಪೋರ್ಟ್ ಬಂದವ್ರು? ನಮ್ಗೆ ಯಾರು ಬರ್ತಾ ಇಲ್ಲ. ಎಲ್ಲ ದೊಡ್ಡವ್ರ ಕಡೆಗೆ ಸಪೋರ್ಟಿಂಗು, ದೊಡ್ಡವ್ರು ಹೇಳ್ದಂಗೆ ಮಾಡ್ಬೇಕು, ದೊಡ್ಡವ್ರದೇ ನಡಿಬೇಕು. ಬಡವ್ರದ್ದು ಏನೋ ನಡೆಯಂಗಿಲ್ವಾ? ಬಡವ್ರ ಜೀವನನೇ ಮಾಡಂಗಿಲ್ವಾ? ಫುಟ್ಪಾತ್ಕಲ್ಲಿ ಅಷ್ಟು ಮಟ್ಕ ಆಗ್ಬಿಟ್ರೆ ಜೀವನ ಹೆಂಗ್ ಮಾಡೋದು? ನಮ್ಗೆ ಜಾಗ ಎಲ್ಲಿ ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ಜಾಗಗಳ? ಈ ಕಾಲದಲ್ಲಿ ಮಕ್ಕಳು ನೋಡಲ್ಲ, ಯಾರು ನೋಡಲ್ಲ. ನಾವ್ ಎಲ್ಗ ಹೋಗ್ಬೇಕು? ಯಾತಕ್ ಹೋಗ್ಬೇಕಪ್ಪ? ಈಗ ಅಲ್ಲೋದ್ರೆ ಅಲ್ಲೊಂಥರ ಮಾತಾಡ್ತಾರೆ, ಇಲ್ಲಿ ಬಂದ್ರೆ ಇಲ್ಲೊಂಥರ ಮಾತಾಡ್ತಾರೆ. ಅವ್ರು ದುಡ್ಡು ಕಟ್ಟವ್ರೆ, ನಾವು ಕಟ್ತೀವಿ. ನಮ್ಗೂ ಜಾಗ ಬಿಡ್ಲಿ ಬಿಡಿ, ನಾವು ಕೂಲಿ ಮಾಡೇ ಕಟ್ತೀವಿ. ನಾವು ಫುಟ್ಪಾತಲ್ಲಿ ಮಾಡಿ ಅವ್ರಿಗೂ ದುಡ್ಡು ಕೊಡ್ತೀವಿ. ನಾವು ನಮಗೂ ಜಾಗ ಕೊಡ್ಲಿ ಅಷ್ಟೇ ನಾವು ಕೇಳೋದು. ಈಗ ಅವ್ರು ದುಡ್ಡು ಕಟ್ಟವ್ರೆ, ಆಲ್ಡೇರಿಯವ್ರು ದುಡ್ಡು ಕಟ್ಟವ್ರೆ, ಆಲ್ಡೇರಿ ಕೊಟ್ಟವ್ರೆ. ಈಗ ಅಪಾರ್ಟ್ಮೆಂಟ್ ಅವ್ರು ದುಡ್ಡು ಕೊಟ್ಟವ್ರೆ ಅಂತಾರೆ, ಅವ್ರು ಇಲ್ಲಿ ಪಾರ್ಕ್ ಮಾಡಕ್ ಬಂದವ್ರೆ. ನಾವು 25 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದೀವಿ. ಈಗ ಎಲ್ಲೋಗಣ? ಎಲ್ಲ ಅವ್ರಿವ್ರು ಕುತ್ಕೊಳಕ್ಕೆ ಜಾನ ಮಾಡೋದು. ಇವ್ರು ನಾವ್ ಮಾಡೋದು ಒಂದೊಂದ್ ಟೈಮ್ ವ್ಯಾಪಾರಕ್ಕೂ ಇಷ್ಟೊಂದು ಅಡ್ಡಿ ತಂದ್ರೆ ನಾವ್ ಎಲ್ಲಿ ಹೋಗಿ ಜೀವನ ಮಾಡೋಣ? ಸರ್ಕಾರನೇ ಇದಕ್ಕೇನ್ ಪರಿಹಾರ ಹುಡುಕ್ಬೇಕು? ಕುಡಿ ಕೊಡ್ಲಿ ನಮ್ಗೆ. ಅದೇನ್ ಮಾಡ್ತಾರೆ ಮಾಡ್ಲಿ. ದುಡ್ಡಿರೋರೇ ಬೇಕಾ? ದುಡ್ಡಿರೋರೇ ಹೋಗ್ಲಿ ಬಿಡ್ರಿ. ಬಡವ್ರು ಬೇಡಕ್ಕೆ ಬೇಡ. ಅವ್ರಿಗೆ ಅವ್ರಿಗೂ ಆಗದೇ ಇಲ್ಲ. ಶ್ರೀಮಂತರು ಮಾತ್ರ ಅಷ್ಟೇ ಜೀವನ ಮಾಡ್ಬೇಕು. ಅವರು ದುಡ್ಡು ಕಟ್ಟವ್ರೆ ಎಲ್ಲಿಂದ ಕಟ್ತಾರೆ?
ಈ ಸಂದರ್ಭದಲ್ಲಿ ಅಲ್ಲಿನ ವ್ಯಕ್ತಿಗಳಾದ ರಾಜಣ್ಣ ಹಾಗೂ ಚಂದ್ರಣ್ಣ ಎಂಬುವರು ಮಾಜಿ ಶಾಸಕ ಆರ್ ಮಂಜುನಾಥ್ ಬಳಿ ಹೋಗಿ ಮಾತನಾಡಿ ಕಾಲಾವಕಾಶವನ್ನ ಕೇಳಿಕೊಂಡು ಅಂಗಡಿ ತೆರವುಗೊಳಿಸಲು ಬಂದ ಅಧಿಕಾರಿಗಳು ಪೊಲೀಸರು ವಾಟರ್ ಮ್ಯಾನ್ಗಳ ಸಹಕಾರದೊಂದಿಗೆ ಅವರಿಗೆ ಮನವಿ ನೀಡಿ ಸೋಮವಾರದವರೆಗೂ ಅಂಗಡಿ ತೆರವುಗೊಳಿಸುವ ಕಾರ್ಯವನ್ನ ಮುಂದೂಡಿದ್ದಾರೆ. ಇನ್ನು ಇವರ ಮನವಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಅವರು ಕೂಡ ಇವರ ಮನವಿಗೆ ಸ್ಪಂದನೆ ನೀಡಿದ್ದಾರೆ. ಈ ಸ್ಪಂದನೆಗೆ ಅಂಗಡಿ ಮಾಲೀಕರಿಂದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿ ವರ್ಗಕ್ಕೆ ತಮ್ಮ ಪೂರ್ವಕ ವಂದನೆಗಳನ್ನ ತಿಳಿಸಿದ್ದಾರೆ. ಒಟ್ಟಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನ ಕೇಳುವವರು ಯಾರೂ ಇಲ್ಲದಂತಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಗೋಳು ಹೇಳತೀರದಾಗಿದ್ದು, ಇನ್ನಾದ್ರೂ ಇವರ ಕಷ್ಟಕ್ಕೆ ಯಾರಾದರೂ ಸ್ಪಂದಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಪ್ರತಿಭಾ ಜೊತೆ ಅಭಿ ದಾಸರಹಳ್ಳಿ, ನ್ಯೂಸ್ 81 ಕನ್ನಡ.